ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಸೀಗೆಕಾಯಿ ಪೌಡರ್ನ ನಮ್ಮ ಹೇರ್ಸ್ಗೆ ಯಾವ ಥರ ಅಪ್ಲೈ ಮಾಡ್ಕೋಬಹುದು ಮತ್ತು ಇದರ ಬೆನಿಫಿಟ್ಸ್ ಏನು ಅಂತ. ಸೊ ನಾನಿಲ್ಲಿ ಕಾರ್ತಿಕ ಹೆರ್ಬಲ್ ಪೌಡರ್ನ ತಗೊಳ್ತಾ ಇದ್ದೀನಿ. ಸೊ ಇದನ್ನು ನಾನು ಯೂಸ್ ಮಾಡಿದ್ದೀನಿ. ಇದನ್ನು ನಮ್ಮ ಹೇರ್ಗೆ ಹಾಕೊಳ್ಳೋದ್ರಿಂದ ನಮ್ಮ ಹೇರ್ಸ್ಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಲೈಕ್ ನಮ್ಮ ಕೂದಲು ಉದುರುವಿಕೆ ಪ್ರಾಬ್ಲಮ್ಸ್ ಇರುತ್ತೆ ತುಂಬ ಜನಕ್ಕೆ. ಸೊ ಕೂದಲು ಉದುರ್ತಾ ಇದ್ದರೆ ನಾವು ಈ ಪೌಡರ್ನ ಅಪ್ಲೈ ಮಾಡೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಗ್ರೋ ಆಗುತ್ತೆ. ಮತ್ತು ತುಂಬ ತಿಕ್ಕಾಗಿ ಬರಬೇಕು ಕೂದಲು ಅಂತಂದರೆ ಕೂಡ ಇದೊಂದು ಮೋಸ್ಟ್ ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಾನು ಕಾರ್ತಿಕ ಹೆರ್ಬಲ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆ ಪೌಡರ್ಗೆ ನಾವು ನಾರ್ಮಲ್ ವಾಟರ್ ಕೂಡ ಮಿಕ್ಸ್ ಮಾಡ್ಕೋಬಹುದು, ಅಥವಾ ರೈಸ್ ವಾಟರ್ ಏನಿರುತ್ತೆ, ಲೈಕ್ ರೈಸ್ನ ನಾವು ಸೋಕ್ ಮಾಡಿಬಿಟ್ಟು ಒಂದು 5 to 10 minutes ಆ ವಾಟರ್ನ ನಾವು ಯೂಸ್ ಮಾಡ್ಕೋಬಹುದು, ಅಥವಾ ನಾರ್ಮಲ್ ವಾಟರ್ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಬೋದಾಗುತ್ತೆ. ಸೊ ಇದನ್ನು ಮಿಕ್ಸ್ ಮಾಡಿ ನೀಟಾಗಿ ಒಂದು ಪೇಸ್ಟನ್ನು ನಾವು ಮಾಡ್ಕೋಬೇಕು. ಸೊ ಆ ಪೇಸ್ಟನ್ನ ಮತ್ತೆ ಒಂದು 10 minutes ಬಿಟ್ಟು ತಲೆಗೆ, ಕೂದಲಿಗೆಲ್ಲ, ಸ್ಕ್ಯಾಲ್ಪ್ಗೆಲ್ಲ ನಾವು ಹಾಕೋಬೇಕಾಗುತ್ತೆ. ಆ್ಯಂಡ್ ಸ್ವಲ್ಪ ಜನ ಹೇಳ್ತಿರ್ತಾರೆ ಈ ಒಂದು ಕಾರ್ತಿಕ ಹೆರ್ಬಲ್ ಪೌಡರ್ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇದೆ ಅಂತ. ಬಟ್ ಇದನ್ನು ಹಾಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಹೇರ್ಸ್ಗೆ ಆಯಿಲ್ ಅಪ್ಲೈ ಮಾಡಿ ನೆಕ್ಸ್ಟ್ ಈ ಪೌಡರ್ನ ಹಾಕೊಳ್ಳೋದ್ರಿಂದ ಅಥವಾ ಈ ಪೇಸ್ಟನ್ನು ಹಾಕೊಳ್ಳೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರಲ್ಲ. ಕೂದಲು ತುಂಬ ಚೆನ್ನಾಗಿ ಉದ್ದ ಬರೋಕ್ಕೆ, ಅಥವಾ ಯಾರ್ಯಾರಿಗೆ ತುಂಬ ಕೂದಲು ಉದುರೋಕ್ಕೆ ಪ್ರಾಬ್ಲಮ್ ಇರುತ್ತೆ ಅದೆಲ್ಲದರಿಂದ ನಾವು ಹೋಗಲಾಡಿಸ್ಕೋಬಹುದು ಅಂತ. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ, ಒಂದ್ಸಲ ನೀವೇ ರಿಸಲ್ಟ್ ನೋಡ್ತೀರಾ. ಆಫ್ಟರ್ ವಾಶ್, ನನ್ನ ಹೇರ್ ವಾಶ್ ಆದಮೇಲೆ ಯಾವ ಥರ ಕೂದಲು ಕಾಣಿಸ್ತಾ ಇದೆ ಅಂತ. ಸೊ ಇದೇ ಥರ ವಿಡಿಯೋ ಶೇರ್ ಮಾಡ್ತಾ ಇರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.